ಆಶಾ ಸಬಲೀಕರಣ ಸುರಕ್ಷಿತ ತಾಯಂದಿರು ಆರೋಗ್ಯವಾದ ಶಿಶುಗಳು ಎಂಬ ಶೀರ್ಷಿಕೆಯಡಿ ಆಶಾ ಕಾರ್ಯಕರ್ತೆಯರ ಸಬಲೀಕರಣ ಕಾರ್ಯಕ್ರಮ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಚಿಂತನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು, ಶಿಶು ಮರಣ ಪ್ರಮಾಣ ಹಾಗೂ ತಾಯಿ ಮರಣ ಪ್ರಮಾಣ ಕಡಿಮೆ ಇರುವ ಸಮಾಜವೇ ನಿಜವಾದ ಆರೋಗ್ಯವಂತ ಸಮಾಜ. ಗರ್ಭಿಣಿಯರ ಸಮರ್ಪಕ ಆರೈಕೆ, ಸರಿಯಾದ ಪೌಷ್ಟಿಕ ಆಹಾರ, ರಕ್ತಹೀನತೆ ಹಾಗೂ ಸೋಂಕುಗಳನ್ನು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡೋದ್ರಿಂದ ಶಿಶು ಮರಣ ಪ್ರಮಾಣವನ್ನು ಬಹುಪಾಲು ತಡೆಗಟ್ಟಬಹುದಾಗಿದೆ. ಇಂತಹ ಕಾರ್ಯಕ್ರಮದ ಮೂಲಕ ಮಹತ್ವದ ವಿಷಯಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸಲು ಸಾಧ್ಯ ಎನ್ನುತ್ತಾ ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ನಮ್ಮ ಜಿಲ್ಲೆಯಲ್ಲಿ ಒಂದು 20-25 ಇನ್ಸಿಡೆಂಟ್ ಡೆತ್ ಆಗ್ತಾ ಇದೆ. ಸೊ ಅದರಲ್ಲಿ ನಿಯರ್ ಡೆತ್ ಕೂಡ ಆಗ್ತಾ ಇದೆ. ಆದ್ರೆ ರೆಫರ್ಡ್ ಇನ್ ಕೇಸಸ್ ತುಂಬಾ ಇದೆ. ಅದನ್ನು ತಗೊಂಡು ನಮಗೆ 34-35 ಡೆತ್ ಪರ್ ಮಂತ್. ಸೊ ಆ ರೀತಿ ಹೋಗೋದಂತ 12ಕ್ಕೆ ಹೋಗ್ತದೆ ಐಎಂಆರ್. ಸೊ ಇದು ಕೂಡ ಎಲ್ಲ ಒಂದು ನಾವು ವ್ಯಾಖ್ಯಾನ ಮಾಡುವಾಗ ಅಥವಾ ಅಂಕಿಅಂಶಗಳನ್ನು ನಾವು ಪರಿಶೀಲನೆ ಮಾಡುವಾಗ ಇದನ್ನ ನಾವು ಗಮನಿಸಬೇಕಾಗಿದೆ. ನನ್ನ ಕೋರಿಕೆ ಏನಪ್ಪಾ ಅಂತಂದ್ರೆ ಐಎಂಆರ್ಗೆ ಬಹಳ ಮುಖ್ಯ ಕಾರಣ ಅಪೌಷ್ಟಿಕತೆ, ಅನಿಮಿಯಲ್ ಪ್ರೆಗ್ನೆನ್ಸಿ ಮತ್ತು ಜನನಾಂಗ ಮಾರ್ಗದ ಸೋಂಕು. ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಈ 3 ವಿಷಯಗಳು ತಡೆಗಟ್ಟಬಹುದಾದ ಕಾರಣಗಳಿಂದ ಆಗುವಂತದ್ದು. ಇದನ್ನ ಸರಿಯಾದ ರೀತಿ ನಾವು ಅಪೌಷ್ಟಿಕತೆ ನಮ್ಮ ಕೈಯಲ್ಲಿ ಇದೆ, ಅನಿಮಿಯಲ್ ಪ್ರೆಗ್ನೆನ್ಸಿ ನಮ್ಮ ಕೈಯಲ್ಲಿ ಇದೆ. ಸರಿಯಾದ ಆಹಾರವನ್ನು ನಾವು ರೂಢಿಸಿಕೊಂಡ್ರೆ, ನೀವು ಸರಿಯಾಗಿ ಅವ್ರಿಗೆ ಹೇಳ್ಕೊಟ್ರೆ, ಹೆಣ್ಮಕ್ಳಿಗೆ ಸರಿಯಾದ ಆಹಾರ ಅವರು ತಗೊಂಡ್ರೆ ಎರಡು ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಜನನಾಂಗ ಮಾರ್ಗದ ಸೋಂಕು ಏನಿದೆ, ಜೆನೆಟಿಕ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ನಿಯಂತ್ರಣ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಮತ್ತೆ ಹುಟ್ಟುವ ಮಗು ಕೂಡ ಕಡಿಮೆ, ಹುಟ್ಟು ತೂಕ ಕಡಿಮೆ ಹುಟ್ಟುತ್ತೆ. ಹುಟ್ಟು ತೂಕ ಕಡಿಮೆ ಇದ್ರೆ ಮತ್ತೆ ಡೆತ್ ಆಗೋ ಸಾಧ್ಯತೆ ಜಾಸ್ತಿ. ಸೊ 30% ಡೆತ್ ಡ್ಯೂ ಟು ಲೋ ಬರ್ತ್ ವೇಟ್ ಮತ್ತು ಪ್ರಿಮೆಚುರಿಟಿ. ಸೊ ಎರಡು ಕಾರಣ ಆಗ್ಲೇಬೇಕು. ಸೊ ಇವನ್ನೆಲ್ಲ ದಯವಿಟ್ಟು ತಿಳ್ಕೊಳ್ಳಿ. ಗರ್ಭಿಣಿ ಆರೈಕೆ ಏನಿದೆ ಅದನ್ನು ತಿಳ್ಕೊಳ್ಳಿ. ಹೊಸದೊಂದು ಸರ್ಕ್ಯುಲರ್ ಶುರುವಾಗಿದೆ. ಏನಂತಂದ್ರೆ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಆಫ್ ಪ್ರೆಗ್ನೆನ್ಸಿ 12 ವೀಕ್ಸ್ ಮಾಡ್ತಿದ್ವು. ಹೊಸ ಸರ್ಕ್ಯುಲರ್ ಪ್ರಕಾರ ಇಟ್ ಹಸ್ ರಿಡ್ಯೂಸ್ ಟು 10 ವೀಕ್ಸ್. ಸೊ ಇದು ಹೊಸ ವಿಷಯ. ಯಾರು ಗೈನಕಾಲಜಿಸ್ಟ್ ಇದ್ದಾರೆ ಇದು ಮೆಸೇಜ್ ಹೋಗ್ಲಿ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ 10 ವೀಕ್ಸ್ ಬಂದಿದೆ. ನಿಮ್ಗೆ ಗೊತ್ತಿದೆ ಅಲ್ವಾ, 12 ವಾರ ಇಲ್ಲ, ಈಗ 10 ವಾರ ಒಳಗೆ ರಿಜಿಸ್ಟ್ರೇಷನ್ ಆಗ್ಬೇಕು. ಸೊ ಇದನ್ನೆಲ್ಲ ತಿಳ್ಕೊಳ್ಳಿ. ಇವತ್ತು ನಿಮ್ಗೆ ನಿಮ್ಮ ದೈನಂದಿನ ಕೆಲಸದ ನಡುವೆ ಇಲ್ಲಿ ಬಂದು ಈ ಮಾಹಿತಿನ ತಗೊಳ್ಳಿ. ಜೊತೆಗೆ HPV ಲಸಿಕೆ ಕೊಡ್ತಾ ಇದೀವಲ್ವಾ, ನಾನು ಇವರು 29th ಪ್ಲೇಸ್ 4 days 5 days ಬ್ಯಾಕ್ 4 days 29th ಪ್ಲೇಸ್. ಈಗ ವಿ ಆರ್ ಇನ್ ಟಾಪ್ 7th ಪ್ಲೇಸ್ ಗೆ ಬಂದಿದೆ. ಸೊ ಇವರೆಲ್ಲ ಹಾಗಾಗಿ ಇದು ಇನ್ನೂ ಇದೆ. ಇದು 72,000 ಇದೆ. 2,400 3,000ಕ್ಕೆ ಲಸಿಕೆ ಕೊಟ್ಟಿದ್ದೀವಿ. ಇನ್ನು ಎಫರ್ಟ್ ಇದೆ. ಇನ್ನು 17,000 ಲಸಿಕೆ ಕೊಡೋದಿದೆ. ಸೊ ಇವತ್ತು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ. ಕ್ಷೇಮ ಡೀನ್ ಡಾಕ್ಟರ್ ಸಂದೀಪ್ ರೈ ಮಾತನಾಡಿ, ಸ್ತ್ರೀರೋಗ ಹಾಗೂ ಮಕ್ಕಳ ವಿಭಾಗಕ್ಕೆ ಬರುವ ರೋಗಿಗಳಿಗೆ ಅಗತ್ಯವಾದ ಚಿಕಿತ್ಸೆ ಹಾಗೂ ಆರೋಗ್ಯದ ಮಾಹಿತಿಯನ್ನು ನಾವು ನಿರಂತರವಾಗಿ ನೀಡುತ್ತಾ ಇದ್ದೇವೆ. ಕೋವಿಡ್ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರೊಂದಿಗೆ ಕೈಜೋಡಿಸಿ ನಾವು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದೇವೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಕೋವಿಡ್ ರೋಗಿಗೆ ಚಿಕಿತ್ಸೆ ನೀಡಿದ ಮೊದಲ ಆಸ್ಪತ್ರೆಯಾಗಿ ಕೆಎಸ್ ಹೆಗ್ಡೆ ಆಸ್ಪತ್ರೆ ಗುರುತಿಸಿಕೊಂಡಿತು. ಆ ಸಮಯದಲ್ಲಿ ಎಲ್ಲೂ ಸಾಧ್ಯವಾಗದ ಚಿಕಿತ್ಸೆಯನ್ನು ನಾವು ಇಲ್ಲಿ ಯಶಸ್ವಿಯಾಗಿ ನೀಡಿದ್ದೇವೆ. ಆದ ಕಾರಣದಿಂದ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಆ ಸಮಯದಲ್ಲಿ ಮಾತ್ರವಲ್ಲದೆ ಇಂದಿಗೂ ಕೂಡ ವಿವಿಧ ಜಿಲ್ಲೆಗಳಿಂದ ಜನರು ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ. ನಮ್ಮ ಆಸ್ಪತ್ರೆಯಿಂದ ಅಗತ್ಯವಿರುವ ಎಲ್ಲ ರೀತಿಯ ಸಹಾಯ ಹಾಗೂ ಚಿಕಿತ್ಸಾ ಸೇವೆಗಳನ್ನು ನೀಡಲು ನಾವು ಸದಾ ಸಿದ್ಧರಾಗಿದ್ದೇವೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕ್ಷೇಮ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಶೆಟ್ಟಿ, ಮಕ್ಕಳ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸೀಮಾ ಪವಮಾನ್ ಎಸ್, ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಧೃತಿಮಾನ್ ಶೆಟ್ಟಿ, ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಹುಲ್ ಹೆಗ್ಡೆ, ಮೆಡಿಕೋ ಸಾಮಾಜಿಕ ಕಾರ್ಯಕರ್ತ ರಾಜಾರಾಮ್ ಶೆಟ್ಟಿ, ಸಮುದಾಯ ವೈದ್ಯಕೀಯ ವಿಭಾಗದ ಮೆಡಿಕೋ ಸಾಮಾಜಿಕ ಕಾರ್ಯಕರ್ತ ರವಿ ಕೆ, ಮಂಚಿ ನಾಟಿಕಲ್, ಪುದು ಅಂಬ್ಲಮೊಗರು, ಕೊರ್ನಾಡು ಹಾಗೂ ಬೋಳಿಯರು ಪ್ರದೇಶಗಳ ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.